ಕರ್ತನಿಗೆ ಸ್ತೋತ್ರ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಇಂದು ಸಹ ನಾವು ಕತ್ತೆಗಿಂತಲೂ ನೀನ್ ಮೇಲಾಗಿದ್ದೀಯಾ ಎಂಬುದರ ಕುರಿತು ನಾವು ಈ ದಿನ ಕಂಟಿನ್ಯೂಯೇಷನ್ ಆಗಿ ಕಲಿಯೋದಕ್ಕೆ ಹೋಗ್ತೇವೆ. ಈ ಸಂದೇಶದ ಮೂಲಕವಾಗಿ ಕರ್ತನು ನಿಜವಾಗಲೂ ನಿಮ್ಮನ್ನ ಬಲಪಡಿಸ್ತಾರೆ. ನೋಡ್ರಿ, ಕೇಳಿಸ್ಕೊಳ್ರಿ, ಆಶೀರ್ವಾದ ಬಂದರೆ. 1987 ಇಸ್ವಿನಿಂದ ನನಗೆ ನೆನ್ಪುಂಟು, ನಾವೆಲ್ಲರೂ ಚೇಳಿಕೆರೆಯಿಂದ ಹಿಡಿದು ಕೋಲಾರ, ಮಾಲೂರು, ಬಂಗಾರಪೇಟ್, ಮಾತ್ರವಳ್ಳಿ ಇಲ್ಲಿರುವಂಥ ಒಂದೊಂದು ಊರುಗಳು, ಇವತ್ತು ಚಾಕ್ಲೇಟ್ ಬಾಗ್ಲೂರಿಂದ ಬರ್ತಾ ಇದ್ದೀರಾ, ಮಾತ್ರವಳ್ಳಿ ಈ ಕಡೆ ಇರುವಂಥ ಎಲ್ಲ ಊರುಗಳು, ತಿರ್ಗಾ ಶಿಡ್ಲಘಟ್ಟ, ಮಾತ್ರವಳ್ಳಿ ಈ ಕಡೆ ಸಾಸ್ಲು ಗ್ರಾಮ, ದೊಡ್ಡಬಳ್ಳಾಪುರ, ಎಲ್ಲ ಕಡೆ ನಾವು ಸುವಾರ್ತೆ ಸಾರ್. ಮೊನ್ನೆ ಯಾರೋ ಬಂದು ಹೇಳ್ತಾ ಇದ್ರು, ಪಾಸ್ಟರ್ ಆ ಎಲ್ಲ ಕಡೆ ಇವಾಗ ಸಭೆ ಇದೆ ಎಂಬುದಾಗಿ, ಆ ಎಲ್ಲ ಕಡೆ ಸಭೆ ಇದೆ ಎಂಬುದಾಗಿ ಹೇಳ್ತಾ ಇದ್ರು. ಅದೇ ರೀತಿ ಪ್ರಿಯ ದೇವ ಮಕ್ಕಳೇ, ನೀವು ದೇವರಿಗಾಗಿ ಮಾಡುವಂಥ ಯಾವ ಕಾರ್ಯ ವ್ಯರ್ಥ ಆಗಲ್ಲ. ಯೇಸುಸ್ವಾಮಿ ಏನು ಹೇಳಿದ್ರು ಗೊತ್ತಾ? ಆತ್ಮಿಕ ಕಣ್ಣುಗಳಿಂದ ಕತ್ತೆಯನ್ನು ನೋಡ್ರಿ. ದೇ ಮೈಟ್ ಬಿ ಡಾಂಕಿ ಬಟ್ ಸ್ಟಿಲ್ ದೇ ಹ್ಯಾವ್ ಎ ಪರ್ಪಸ್. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಮನೆಯಲ್ಲಿ ಯಾರು ಯೇಸುಸ್ವಾಮಿ ನಂಬಿಲ್ವಾ, ಅವ್ರನ್ನ ಕೇವಲವಾಗಿ ಎಣಿಸ್ಬೇಡ್ರಿ. ಪ್ರೇ ಫಾರ್ ದೆಮ್, ಪ್ರೇ ಫಾರ್ ದೆಮ್. ಜವಂ ಪಣ್ಣುಗಳು, ಅವಗಳಿಗೋಸ್ಕರ ಜವಂ ಪಣ್ಣುಗಳು ನೀವು ಪ್ರಾರ್ಥನೆ ಮಾಡ್ರಿ, ಅವ್ರಿಗಾಗಿ ಪ್ರಾರ್ಥನೆ, ಅವ್ರನ್ನ ನೋಡ್ರಿ. ಇವತ್ತಿಲ್ಲ ನಾಳೆ ಅವ್ರ ದೇವ್ರ ಕಡೆಗೆ ಬಂದೇ ಬರ್ತಾರೆ. ಪ್ರಿಯ ಯೇಸುಸ್ವಾಮಿ ಹೇಳಿದ್ರು, ಇವ್ರನ್ನ ನಾನು ನೋಡ್ತಾ ಇದ್ದೀನಿ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ರು. ಸರಿನಾ? ಯಾರನ್ನ ನೋಡ್ತಾ ಇದ್ದೀನಿ ಅಂತ ಯೇಸುಸ್ವಾಮಿ ಹೇಳಿದ್ರು? ಅಲ್ಲಿ ಹೆಣ್ಣು ಮತ್ತು ಗಂಡು ಕತ್ತೆಯನ್ನ ನೀವು ನೋಡ್ತೀರಾ ಅಂತ ಯೇಸುಸ್ವಾಮಿ ಹೇಳಿದ್ರು. ನೋಡ್ರಿ, ಅದ್ರ ಅರ್ಥ ಏನು ಗೊತ್ತಾ? ದೇವರು ಬರೀ ಗಂಡು ಮಕ್ಕಳನ್ನ ಮಾತ್ರ ಉಪಯೋಗಿಸೋದು ಮಾತ್ರ ಅಲ್ಲ, ಆತನ ಹೆಣ್ಣು ಮಕ್ಕಳನ್ನೂ ಸಹ ಉಪಯೋಗಿಸ್ತಾರೆ. ಆಂಡವರ್, ಓಕೆ, ಯೇಸುಸ್ವಾಮಿ ಬರೀ ಗಂಡಸರನ್ನ ಮಾತ್ರ, ಬರೀ ಪುರುಷರನ್ನ ಮಾತ್ರ ಉಪಯೋಗಿಸ್ತಾರೆ ಅಂತ ತಿಳ್ಕೊಬೇಡಿ. ಯಾಕೆ ಯೇಸುಸ್ವಾಮಿ 2 ಕತ್ತೆಯನ್ನು ನೀವು ಕಾಣ್ತೀರಿ ಎಂಬುದಾಗಿ ಹೇಳಿದ್ರು? ಯಾಕಂತಂದ್ರೆ ಯೇಸುಸ್ವಾಮಿ ಗಂಡಸರೂ ಬೇಕು, ಯೇಸುಸ್ವಾಮಿಗೆ ಹೆಂಗಸರೂ ಬೇಕು. ಆತನ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರವಾಗಿ ಪುರುಷರು ಬೇಕು, ಸ್ತ್ರೀಯರು ಬೇಕು. ಆದ್ರಿಂದ ಯಾರು ಸ್ತ್ರೀಯರನ್ನ ಕೇವಲವಾಗಿ ಎಣಿಸ್ಬೇಡಿ. ಡೋಂಟ್ ಕೌಂಟ್ ಎನಿ ವುಮೆನ್ ವರ್ಸ್, ದೇ ಆರ್ ಬೆಸ್ಟ್. ಹಲ್ಲೆಲೂಯಾ. ಯಾವುದೇ ಒಂದು ಸ್ತ್ರೀ ಯೇಸುವಿಗಾಗಿ ಸುವಾರ್ತೆಯನ್ನು ಸಾರಬಹುದು, ಯಾವುದೇ ಒಂದು ಸ್ತ್ರೀ ಯೇಸುವಿಗಾಗಿ ಹಾಡಾಡಬಹುದು, ಯಾವುದೇ ಒಂದು ಸ್ತ್ರೀ ಯೇಸುವಿಗಾಗಿ ಉಪದೇಶ ಮಾಡಬಹುದು, ಯಾವುದೇ ಒಂದು ಸ್ತ್ರೀ ಯೇಸುವಿಗೋಸ್ಕರವಾಗಿ ಜನರಿಗೆ ಕೈ ಇಟ್ಟು ಪ್ರಾರ್ಥನೆ ಮಾಡಬಹುದು. ಹಾಗಾದರೆ ಎಲ್ಲ ಹೆಣ್ಣು ಮಕ್ಕಳು ಎಲ್ಲರ ಕೈ ಚಪ್ಪಾಳೆ ತಟ್ಟಿ, ಎಲ್ಲ ಸ್ತ್ರೀಯರ ಕೈ ಚಪ್ಪಾಳೆ ತಟ್ಟಿ. ಹಳೆ ಒಡಂಬಡಿಕೆಯಲ್ಲಿ ಮಿರಿಯಾಮಳನ್ನ ದೇವರು ಉಪಯೋಗಿಸಿದ್ರು, ದೆಬೋರಳನ್ನ ದೇವರು ಉಪಯೋಗಿಸಿದ್ರು, ಎಸ್ತರಳನ್ನ ದೇವರು ಉಪಯೋಗಿಸಿದ್ರು, ಅನ್ನಳನ್ನ ದೇವರು ಉಪಯೋಗಿಸಿದ್ರು, ಎಲಿಜಬೆತಳನ್ನ ದೇವರು ಉಪಯೋಗಿಸಿದ್ರು. ಮಾತ್ರವಲ್ಲದೆ ಫಿಲಿಪ್ಪನ 4 ಹೆಣ್ಣು ಮಕ್ಕಳನ್ನ ದೇವರು ಉಪಯೋಗಿಸಿದ್ರು. ಆದ್ರಿಂದ ಪ್ರಿಯ ದೇವ ಮಕ್ಕಳೇ, ಇವತ್ತು ಯೇಸುಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನೀವು ಯಾವುದೇ ಒಂದು ಊರಿಗೆ ಹೋದ್ರು ಯಾರನ್ನು ಕೇವಲವಾಗಿ ನೀವು ನೋಡಬೇಡಿ. ಗಂಡು ಮಕ್ಕಳಾದ್ರೇನು ಹೆಣ್ಣು ಮಕ್ಕಳಾದ್ರೇನು ಅವ್ರನ್ನೆಲ್ಲ ನೀವು ಕಾಣ್ರಿ, ಆತ್ಮಿಕ ಕಣ್ಣುಗಳನ್ನ ಕಾಣ್ರಿ. ಸೀ ದೆಮ್ ವಿತ್ ಸ್ಪಿರಿಚುವಲ್ ಐಸ್. ஆவிக்குரிய கண்ணினாலே நீங்கள் பாருங்கள், பார்வையினாலே நீங்கள் பாருங்கள். ಆಂಡವರ್ಗೆ ಅವುಗಳ ದೇವರಿಗೆ ಅವರು ಬೇಕಾಗಿದ್ದಾರೆ. ಒಂದು ಕತ್ತೆಯಿಂದ ನಾವು ಕಲಿಯುವಂಥ 1ನೇ ಪಾಠ. ಓಕೆ, 2ನೇ ಕತ್ತೆಯಿಂದ ಕಲಿಯುವಂಥ 2ನೇ ಪಾಠ, ಯೇಸುಸ್ವಾಮಿ ಏನು ಹೇಳಿದ್ರಂದ್ರೆ, ಅವುಗಳನ್ನು ಬಿಚ್ಚಿ ನನ್ನ ಹತ್ರ ಕರ್ಕೊಂಬನ್ರಿ, ಹಿಡ್ಕೊಂಬನ್ರಿ. ಏನು ಬರ್ದಿದೆ ಅಲ್ಲಿ? ಅವುಗಳನ್ನ ಬಿಚ್ಚ್ರಿ. ಯಾಕೆ ಅವುಗಳನ್ನ ಬಿಚ್ಚಬೇಕಂದ್ರೆ ಅವುಗಳು ಕಟ್ಟಲ್ಪಟ್ಟಿದೆ, ಕಟ್ಟಪಟ್ಟಿರ್ಕ್கிறது. ಅವುಗಳನ್ನ ನೀವು ಬಿಚ್ಚಬೇಕು. ಯು ಹ್ಯಾವ್ ಟು ಅನ್ಟೈ ದಮ್. ಪ್ರಿಯ ದೇವರ ಮಕ್ಕಳೇ, ಇವತ್ತು ಕತ್ತೆಗಳು ಕತ್ತಲ್ಪಟ್ಟಿದೆ ಎಂದ ಅರ್ಥ ಏನು ಗೊತ್ತಾ? ಕಟ್ಟಲ್ಪಟ್ಟಿದೆ ಎಂದ ಅರ್ಥ ಇವತ್ತು ಜನ ಪಾಪದಲ್ಲಿ ಕಟ್ಟಲ್ಪಟ್ಟಿದ್ದಾರೆ, ರೋಗದಲ್ಲಿ ಕಟ್ಟಲ್ಪಟ್ಟಿದ್ದಾರೆ, ಕಾಯಿಲೆಯಲ್ಲಿ ಕಟ್ಟಲ್ಪಟ್ಟಿದ್ದಾರೆ, ಶಾಪದಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ದೇ ಆರ್ ಟೈಡ್, ದೇ ಆರ್ ಬೌಂಡ್ ಇನ್ ಕರ್ಸ್. ಅನೇಕ ಕತ್ತೆಗಳು ಇವತ್ತು, ಕತ್ತೆ ಮರಿಗಳು ಏನಾಗಿದೆ? ಕಟ್ಟಲ್ಪಟ್ಟಿದೆ. ಆದರೆ ದೇವ ಮಕ್ಕಳಾದ ನಾವು ಅವರನ್ನೆಲ್ಲ ಬಿಚ್ಚುವವರಾಗಿರ್ಬೇಕು. ಯಾವುದ್ರ ಮೂಲಕ ಗೊತ್ತಾ? ಅವರಿಗಾಗಿ ಪ್ರಾರ್ಥನೆ ಮಾಡಿ, ಅವರಿಗೆ ಸುವಾರ್ತೆ ಸಾರ್ರಿ, ಅವರಿಗಾಗಿ ನಂಬಿಕೆಯ ಮಾತುಗಳನ್ನು ನುಡಿರಿ. ನೀವು ಯಾರನ್ನೇ ನೋಡಿದ್ರು ಸಹ ನಂಬಿಕೆಯ ಮಾತುಗಳು, ಸ್ಪೀಕ್ ಟು ದೆಮ್ ದ ವರ್ಡ್ ಆಫ್ ಫೇತ್. விசுவாசத்தின் அறிக்கை பண்ணுங்கள். அவங்க வருவாங்கோ, அவங்க கண்டிப்பாக வருவாங்கோ. இன்றைக்கு இல்லை நாளை அவங்க ஆண்டவர்கிட்ட வருவாங்கோ. ಯಾರು ಇವ್ರನ್ನ ಕಟ್ಟಿರೋದು? ದಯವಿಟ್ಟು ರೋಮ 11:32 ಹೋದ್ರೆ, ರೋಮ 11:32. ಯಾರು ಇವ್ರನ್ನ ಕಟ್ಟಿದ್ದಾರೆ? ಯಾರು ಈ ಕತ್ತೆಗಳನ್ನ ಕಟ್ಟಿದ್ದಾರೆ? ರೋಮ 11:32 ಓದೋಣ. ಯಾಕೆಂದರೆ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂದು ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನು ಅವಿಧೇಯತೆವೆಂಬ ದುಸ್ಥಿತಿಯಲ್ಲಿ ಕಟ್ಟಿ ಹಾಕಿದ್ದಾನೆ. ಯಾರು ಕಟ್ಟಿರೋದು? ರೋಮ 11:32. ಯಾರು ಕಟ್ಟಿರ್ಕ್கிறது? ಇವುಗಳೇ ಯಾರು ಕಟ್ಟಿರೋದು ಇವ್ರನ್ನ? ದೇವರು. ಎಲ್ಲ ಗಮನ ಇಡಿ. ಸೈತಾನನು ಕಟ್ಟುತ್ತಾನೆ, ದೇವರು ಕಟ್ಟುತ್ತಾನೆ.
ಯಾಕೆ ಗೊತ್ತಾ? ಅವರಿಗೆ ಕರುಣೆ ತೋರ್ಸಕ್ಕೆ ದೇವರು ಕಾಡ್ತಾರೆ. ಗಾಡ್ ವಾಂಟ್ಸ್ ಟು ಶೋ ದೆಮ್ ಮರ್ಸಿ. ದೇವರು ಅವರಿಗೆ ಕರುಣೆ ತೋರ್ಸಕ್ಕೋಸ್ಕರವಾಗಿ ಅವ್ರನ್ನ ಕಟ್ಟಿದ್ದಾರೆ. ಹಾಗಾದ್ರೆ ಪ್ರಿಯರೇ, ಆ ಕರುಣೆ ತೋರಿಸೋರು ಯಾರು ಗೊತ್ತಾ? ನಾವೆಲ್ಲರೂ, ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರು. ಹ್ಯಾವ್ ಕಂಪ್ಯಾಷನ್ ಅಪಾನ್ ಪೀಪಲ್. ಜನರ ಮೇಲೆ ಕರುಣೆ ತೋರಿಸ್ರಿ ಪ್ರಿಯರೇ. ಯಾರಿರಂದಾಲ್ ಯಾರನ್ನು ಸಹ ಹೊರಗಡೆ ರೀತಿ ನೋಡಬೇಡಿ. ಡೋಂಟ್ ಸಿ ದೆಮ್ ಎಕ್ಸ್ಟರ್ನಲಿ, ಸಿ ದೆಮ್ ಇಂಟರ್ನಲಿ. ನೀವೆಲ್ಲರೂ ಏನು ಮಾಡ್ರಿ, ಒಳಗೆ ನೋಡ್ರಿ. ಅವ್ರ ಆತ್ಮದಲ್ಲಿ ಬಡವರಾಗಿದ್ದಾರೆ, ಅವ್ರಿಗೆ ಯೇಸು ಬೇಕು. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರು ಅವ್ರನ್ನ ಕಟ್ಟಿದಾರಂತೆ. ஆண்டவர் கட்டி போட்டிருக்கிறாங்க. என்னத்துக்கு தெரியுமா? அவங்களுக்கு ಕಂಪ್ಯಾಷನ್ ಕಾಟಿರೋದಕ್ಕೆ. ಅವರು ಕಟ್ಟಲ್ಪಡದೆ ಹೋದ್ರೆ, ಅವರು ದುಸ್ಥಿತಿಯಲ್ಲಿ ಇಲ್ಲದೆ ಹೋದ್ರೆ ಅವರಿಗೆ ಸುಸ್ಥಿತಿ ಬೇಕು ಅಂತ ಅವ್ರು ಆಸೆ ಪಡೋದಿಲ್ಲ. ಆದ್ರಿಂದ ಅವರು ದೇವರ ಕರುಣೆಗಾಗಿ ಎದುರು ನೋಡ್ತಾ ಇದ್ದಾರೆ. ಅದಕ್ಕೆ ಯೇಸುಸ್ವಾಮಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಎರಡನೇದಾಗಿ, ನೀವು ಅವು ಕಟ್ಟಲ್ಪಟ್ಟಿದೆ, ಬಿಚ್ಕೊಂಡು ಬನ್ರಿ. ಈ ಜವಾಬ್ದಾರಿಕೆ ದೇವರು ಎಲ್ರಿಗೂ ಕೊಟ್ಟಿದ್ದಾರೆ. ಆವತ್ತು ಪಾಪದಿಂದ ನನ್ನನ್ನು ಬಿಚ್ಚದೆ ಹೋಗಿದ್ರೆ, ಕಾಯಿಲೆಯಿಂದ ನನ್ನನ್ನು ಬಿಚ್ಚದೆ ಹೋಗಿದ್ರೆ, ಶಾಪದಿಂದ ನನ್ನ ಬಿಚ್ಚದೆ ಹೋಗಿದ್ರೆ, ಇವತ್ತು ನಾವು ಯಾರು ಚರ್ಚಲ್ಲಿ ಬಂದು ಕುಳಿತುಕೊಳ್ತಾ ಇರಲಿಲ್ಲ. ಅದೇ ರೀತಿ ದೇರ್ ಆರ್ ಪೀಪಲ್ ವೇಟಿಂಗ್ ಫಾರ್ ಯು. ಅನೇಕರು ನಿಮಗೋಸ್ಕರವಾಗಿ ಕಾಯ್ತಾ ಇದ್ದಾರೆ ಪ್ರಿಯರೇ. ಅವ್ರನ್ನ ಬಿಚ್ಚಿಕೊಂಡು ನೀವೇನು ಮಾಡಬೇಕು? ದೇವರ ಕರುಣೆ ಬಳಿಗೆ ಕರ್ಕೊಂಬರ್ಬೇಕು. ಪ್ರಿಯರೇ, ಈ ದಿನ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ಬಲಪಡ್ರಿ, ಮಾತ್ರವಲ್ಲದೆ ಧೈರ್ಯವಾಗಿರಿ, ಕರ್ತನಿಗಾಗಿ ಉಪಯೋಗಿಸಲ್ಪಡ್ರಿ. ಆಮೇನ್. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರು, ನಿಮಗೆ ಸ್ತೋತ್ರ. ಈ ಒಂದು ಸಂದೇಶದ ಮೂಲಕವಾಗಿ ಎಲ್ಲ ದೇವ ಮಕ್ಕಳನ್ನ ಬಲಪಡಿಸಿದೀಯಾ, ಅದಕ್ಕಾಗಿ ಸ್ತೋತ್ರ. ನಿನ್ನ ಆಶೀರ್ವಾದಕರ ಒಬ್ಬೊಬ್ಬರ ಮೇಲೆ ಇರಲಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಪ್ರಿಯರೇ, ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು.
ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬೇಡಲಾರ ಸ್ವಾಮಿ ನನ್ನ ಕೈ ಬೇಡನು ನಾ ಕೈ ಬೇಡೇನು